ಎಕ್ಸಾಮ್ 2 ಅಲ್ಲೂ ಜಸ್ಟ್ ಪಾಸ್ ಆಗ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ? ಅದೇನಾ ಗೋಲ್ ನಿಮ್ದು? ಸರಿ, ಹಂಗಾದ್ರೆ ನೋಡುವ ಎಷ್ಟು ಜನ ಬರೀ ಪಾಸ್ ಆಗ್ಬೇಕು ಅಂತ ಕಾಯ್ತಿದ್ದೀರಾ ಎಕ್ಸಾಮ್ 2 ಅಲ್ಲಿ, ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ಸ್ಟೆಪ್ಸ್ ನ ಫಾಲೋ ಮಾಡಿ, ಪಕ್ಕ ಪಾಸ್ ಆಗ್ತೀರಾ, ಭಯ ಪಡಕ್ ಹೋಗ್ಬೇಡಿ, ಇನ್ನೇನ್ ಟೈಮ್ ಇಲ್ಲ ನಿಮ್ಮ ಹತ್ರ. ಸೊ ಇದನ್ನಾದ್ರೂ ಪಕ್ಕ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ, ಆಯ್ತಾ? ಸೊ ನೋಡಿ, ಫಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಥಿಯರಮ್ಸ್ ಇದೆ, ಪ್ರೂಫ್ಸ್ ಇದೆ, ಅದನ್ನೆಲ್ಲ ಕಂಪಲ್ಸರಿ ಮಾಡ್ಕೊಂಡು ಹೋಗಿ. 9 ಮಾರ್ಕ್ಸ್ ಬರ್ತವೆ. ಯಾವ ಥಿಯರಮ್ಸು? ಟ್ರಯಾಂಗಲ್ ಇಂದ ಟ್ರಿಪಲ್ ಎ, ಆಮೇಲೆ SAS, ಆಮೇಲೆ ಥಿಯರ್ಸ್ ಥಿಯರಮ್, ಇವು 4 ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಲಿ. ಈ ಸಾರಿ ಮಾತ್ರ ಚಾನ್ಸ್ ತಗೋಬೇಡಿ ಯಾವ್ದಕ್ಕೂ. ಸರ್ಕಲ್ಸ್ ಅಲ್ಲಿ 2 ಥಿಯರಮ್ಸ್ ಇದೆ. ಯಾವುದು? ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ಆಮೇಲೆ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಇವೆರಡು ಥಿಯರಮ್ಸ್ ನ ಪಕ್ಕ ಮಾಡ್ಕೊಂಡು ಹೋಗಿ, 2ರಲ್ಲಿ 1 ಬರುತ್ತೆ. ಸೊ ಇದನ್ನ ಮಿಸ್ ಮಾಡಂಗೆ ಇಲ್ಲ. ಆಮೇಲೆ ಪ್ರೂಫ್ ಆಫ್ ಇರ್ರಾಷನಾಲಿಟಿ, √2 ಇಸ್ ಇರ್ರಾಷನಲ್, ಆ ತರನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅಥವಾ 5 + √3 ಇಸ್ ಇರ್ರಾಷನಲ್ ಬಂದೇ ಬರುತ್ತೆ. ಈ ತರ ಕ್ವೆಶನ್ಸ್ ಫಿಕ್ಸ್ ಬಂದೇ ಬರುತ್ತೆ. ಸೊ ಫಿಕ್ಸ್ ಕ್ವೆಶನ್ಸ್ ನ ಯಾವ್ದನ್ನು ಬಿಡಕ್ ಹೋಗ್ಬೇಡಿ. ಅದಾದ್ಮೇಲೆ ಫಾರ್ಮುಲಾ ಮತ್ತೆ ಡೆಫಿನೇಷನ್ಸ್ ಮೇಲೆ 15 ಮಾರ್ಕ್ಸ್. ಅಂದ್ ಹೆಂಗಂದ್ರೆ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ಸ್ಫಿಯರ್, ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್, ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್, ಆ ತರ ಕೇಳ್ಬೋದು. ಅಥವಾ ಇನ್ನೊಂಥರ ಹೆಂಗ್ ಕೇಳ್ಬೋದು ಅಂದ್ರೆ SN, ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್, ಫೈಂಡ್ ದ 12th ಟರ್ಮ್ ಆಫ್ ಎನ್ AP. ಈ ತರ ಡೈರೆಕ್ಟ್ ಫಾರ್ಮುಲಾ ಮೇಲೆ ಕ್ವೆಶನ್ ಕೇಳ್ತಾರೆ. ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಮೇಲೆ, ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವೆಶನ್ ಫಾರ್ಮುಲಾ ಮೇಲೆ ಬರ್ತವೆ. ಹಾಗಾಗಿ ಮರಿಬೇಡಿ, ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರ್ಕಲ್ಸ್ ಚಾಪ್ಟರ್ ಅಲ್ಲಿ, ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಫೈಂಡ್ ದ ಏರಿಯಾ ಆಫ್ ಅ ಸೆಗ್ಮೆಂಟ್, ಫೈಂಡ್ ದ ಏರಿಯಾ ಆಫ್ ಅ ಸೆಕ್ಟರ್. ಡೈರೆಕ್ಟ್ ಕ್ವೆಶನ್ಸ್ ಕೊಡ್ತಾರೆ. ಹಾಗಾಗಿ ಯಾವ ಫಿಕ್ಸ್ಡ್ ಕ್ವೆಶನ್ ಇರುತ್ತೋ ಅವನ್ನ ಮಾತ್ರ ಬಿಡಕ್ ಹೋಗ್ಬೇಡಿ. ಅಷ್ಟೇ ಅಲ್ಲ, ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವೆಶನ್ಸ್ ಯಾವ್ಯಾವ ಗೊತ್ತಿದ್ಯಾ ನಿಮ್ಗೆ? ಫಸ್ಟ್ ಚಾಪ್ಟರ್ ಇಂದ ಹೇಳ್ಕೊತ ಬಂದ್ರೆ HCF LCM ಮೇಲೆ ಕ್ವೆಶನ್ ಬರುತ್ತೆ, ಇರ್ರಾಷನಾಲಿಟಿ ಬರುತ್ತೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಬಂದ್ರೆ ಪಾಲಿನೋಮಿಯಲ್ಸ್ ಅಲ್ಲಿ ಸಮ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ರೂಟ್ಸ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಝೀರೋಸ್ ಐಡೆಂಟಿಫೈ ಮಾಡೋದು, ಡಿಗ್ರಿ ಆಫ್ ಅ ಪಾಲಿನೋಮಿಯಲ್ ಕ್ವೆಶನ್ ಬರುತ್ತೆ. ಥರ್ಡ್ ಚಾಪ್ಟರ್ ಅಂತೂ ಈಸಿ, ಫುಲ್ಲಿ ಇಂಪಾರ್ಟೆಂಟ್. ಗ್ರಾಫ್ ಪಕ್ಕಾ ಮಾಡ್ಲೇಬೇಕು, ಎಲಿಮಿನೇಷನ್ ಪಕ್ಕಾ ಮಾಡ್ಲೇಬೇಕು. ಆ ಟೇಬಲ್ ಗೊತ್ತಿದ್ರಂತೂ 1-2 ಮಾರ್ಕ್ಸ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಸೊ ಟೋಟಲ್ 8 ಮಾರ್ಕ್ಸ್ ಆರಾಮಾಗಿ ಜೇಬಿಗೆ, ಆಯ್ತಾ? ಫೋರ್ತ್ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಅಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಕ್ ಬರ್ಬೇಕು, ಅಥವಾ ಫ್ಯಾಕ್ಟರೈಸೇಷನ್ ಮಾಡಕ್ ಬಂದ್ರೆ ಸಾಕು. 3 ಮಾರ್ಕ್ಸಿನ ಕ್ವೆಶನ್, ವರ್ಡ್ ಪ್ರಾಬ್ಲಮ್ ಅರ್ಥ ಆಗ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ. ಅಟ್ ಲೀಸ್ಟ್ ನೀವು 2 ಮಾರ್ಕ್ಸಿನ ಕ್ವೆಶನ್ ಆದ್ರೂ ಮಾಡ್ತೀರಾ. 1 ಮಾರ್ಕ್ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದು ಇಲ್ಲೋ ಅಂತ ಕಂಡುಹಿಡಿಯೋದು, ಅಥವಾ ರೂಟ್ಸ್ ಕಂಡುಹಿಡಿಯೋ ಕ್ವೆಶನ್ ಇರುತ್ತೆ. ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸ್ಟ್ಯಾಂಡರ್ಡ್ ಫಾರ್ಮ್ ಮೇಲೆ ಇರುತ್ತೆ ಕ್ವೆಶನ್. 5th ಚಾಪ್ಟರ್ ಅಲ್ಲಿ AN ಮೇಲೆ SN ಮೇಲೆ ಡೈರೆಕ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಕ್ವೆಶನ್ ಕೇಳಿರುತ್ತೆ. ಅಥವಾ ಇದು AP ಹೌದೋ ಇಲ್ವೋ, ಕಾಮನ್ ಡಿಫರೆನ್ಸ್ ಎಷ್ಟು, ಇಷ್ಟನೇ ಪದ ಎಷ್ಟು. AN ಮೇಲೆ SN ಮೇಲೆ ಡೈರೆಕ್ಟ್ ಫಾರ್ಮುಲಾ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಕ್ ಹೋಗ್ಬೇಡಿ. 4 ಮಾರ್ಕ್ಸ್ ಕ್ವೆಶನ್ ನಿಮ್ಗೆ ಅರ್ಥ ಆಗ್ಲಿ ಅಂದ್ರೂ ಪರವಾಗಿಲ್ಲ, ಒನ್ಸ್ ಅಗೇನ್ ಹೇಳ್ತಾ ಇದೀನಿ, ಯಾವ ಬೇಸಿಕ್ ಇದನ್ನ ನಾವು ಕವರ್ ಮಾಡ್ತಾ ಹೋಗಿ. ನೆಕ್ಸ್ಟ್ 6th ಚಾಪ್ಟರ್ ಟ್ರಯಾಂಗಲ್ಸ್ ಅಲ್ಲಿ ಥಿಯರಮ್ಸ್ ಅಂತೂ ಹೇಳಿದೀನಿ, ಬಂದೇ ಬರುತ್ತೆ. ಥೇಲ್ಸ್ ಪ್ರಮೇಯದ ಮೇಲೆ ಚಿಕ್ಕ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಕ್ಕಾದ್ರೆ ವೆರಿ ಗುಡ್, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀರಿ ಅಂತಾನೆ ಅನ್ಕೋತೀನಿ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ ಬಂದ್ರೆ ಡೈರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವೆಶನ್ಸ್. ರೇಷಿಯೋ ಕಂಡಿಡಿರಿ ಅಥವಾ ಕೋಆರ್ಡಿನೇಟ್ಸ್ ಕಂಡಿಡಿರಿ. ಅದೇ ತರ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ದೂರ ಕಂಡಿಡಿರಿ, ಅಥವಾ ದೂರ ಇಷ್ಟಿದೆ ಕೋಆರ್ಡಿನೇಟ್ಸ್ ಕಂಡಿಡಿರಿ. ಈಕ್ವಿಡಿಸ್ಟೆಂಟ್, ಕೊಲಿನಿಯರ್ ಅಂತ ಸಿಗ್ತವೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸರ್ಕಲ್ಸ್ ಚಾಪ್ಟರ್ಗೆ ಬಂದ್ರೆ, ಅಥವಾ ಟ್ರಿಗ್ನೋಮೆಟ್ರಿಗೆ ಬಂದ್ರೆ, ಟ್ರಿಗ್ನೋಮೆಟ್ರಿ ನೋಡಿ ಡೈರೆಕ್ಟ್ ರೇಷಿಯೋ ಮೇಲೆ, ಆಂಗಲ್ ಮೇಲೆ ಕ್ವೆಶನ್. ಹಾಗಾಗಿ ಟೇಬಲ್ ನೆನಪಿರ್ಲಿ, ಐಡೆಂಟಿಟೀಸ್ ಮೇಲೆ ಸಿಂಪಲ್ ಕ್ವೆಶನ್ ಇರ್ತವೆ. ಆದ್ರೆ ಮಾಡಿ, ಇಲ್ಲ ಪರವಾಗಿಲ್ಲ. ರೇಷಿಯೋ ಮೇಲೆ, ಆಂಗಲ್ ಮೇಲೆ ಅಂತ ಕ್ವೆಶನ್ ಬಂದ್ರಂತೂ ಮರಿಬೇಡಿ, ಕರೆಕ್ಟ್ ಆಗಿ ಸಾಲ್ವ್ ಮಾಡಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವೆಶನ್ ಬಂದಾಗ ನೀವು ಟ್ರಯಾಂಗಲ್ ಹಾಕೊಂಡು, ಟ್ರಯಾಂಗಲ್ ಅಲ್ಲಿ ಆಂಗಲ್ ನೋಡಿ, ಎಲ್ಲೆಲ್ಲಿ ಆಂಗಲ್ ಕಾಣಿಸುತ್ತಲ್ಲ ಆ ಟ್ರಯಾಂಗಲ್ ನ ಸೈಡ್ಗೆ ಇಟ್ಕೊಂಡು ನಿಮಗೆ ಏನೇನು ಕಂಡು ಹಿಡಿಯಕ್ ಆಗುತ್ತೋ ಅವನ್ನ ಕಂಡು ಹಿಡಿರಿ, ಆಯ್ತಾ? ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಏನು ಅಂತ. ನೆಕ್ಸ್ಟ್ ಚಾಪ್ಟರ್ ಬಂದು ಸರ್ಕಲ್ಸ್ ಅಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ಕೊಡ್ತಾರೆ. ಡಯಾಗ್ರಾಮ್ ಹಾಕೊಂಡು ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಬರೀಬೇಕು, ಆಯ್ತಾ? ಅಲ್ಲಿ ಮತ್ತೆ ನಿಮ್ಗೆ ಪ್ರೂಫ್ ಅಂತೂ ಕೊಡ್ತಾರೆ. ಸೊ ಪ್ರೂಫ್ ಮಾತ್ರ ಬಿಡಬೇಡಿ. ನೆಕ್ಸ್ಟ್ ಚಾಪ್ಟರ್ ಬಂದು ನಿಮ್ಗೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ನಿಮ್ಗೆ ಏರಿಯಾ ಆಫ್ ದ ಸೆಕ್ಟರ್, ಏರಿಯಾ ಆಫ್ ದ ಸೆಗ್ಮೆಂಟ್ ಮೇಲೆ ಕ್ವೆಶನ್, ಲೆಂತ್ ಆಫ್ ದ ಆರ್ಕ್ ಮೇಲೆ ಕ್ವೆಶನ್ ಇರುತ್ತೆ. ಸೊ 3 ಫಾರ್ಮುಲಾ ಮೇಲೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ, ಆಯ್ತಾ? ಸರ್ಫೇಸ್ ಏರಿಯಾ, ವಾಲ್ಯೂಮ್ಸ್ ಬಂದಾಗ ಅದನ್ನು ನಾನು ನಿಮಗೆ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ ಏನು ಅಂತ ಸ್ವಲ್ಪ ಆದ್ಮೇಲೆ. ಅದಾದ್ಮೇಲೆ ಸ್ಟಾಟಿಸ್ಟಿಕ್ಸ್ ಅಂತೂ ಮೀನ್, ಮೀಡಿಯನ್, ಮೋಡ್ ಇವೆ 3ರಲ್ಲಿ 2 ಬಂದೇ ಬರ್ತವೆ, 2ರಲ್ಲಿ 1 ಬರೀಬೇಕು. ಹಾಗಾಗಿ ಅವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಕ್ಯಾಲ್ಕುಲೇಷನ್ ಎರರ್ ಮಾತ್ರ ಮಾಡಬೇಡಿ, ಆರಾಮಾಗಿ ಸ್ಕೋರ್ ಮಾಡುವಂತ ಚಾಪ್ಟರ್ ಇದು. ಪ್ರೊಬ್ಯಾಬಿಲಿಟಿಲಿ 1 ಮಾರ್ಕ್ ಕ್ವೆಶನ್ ಖಂಡಿತ ಈಸಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಮಿಸ್ ಮಾಡಬೇಡಿ. 3 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಬರೀಬೇಕು. ಇವಾಗ ಇಷ್ಟು ಎಲ್ಲ ಹೇಳಿದೆ ಚಾಪ್ಟರ್ ವೈಸ್ ಏನ್ ಬರುತ್ತೆ ಅಂತ. ಆದ್ರೆ ನಿಮ್ಗೆ ಹೆಂಗ ಬರಿಬೇಕಂತ ಗೊತ್ತಿರ್ಬೇಕು. ಫಸ್ಟ್ ಯಾವುದೇ ಕ್ವೆಶನ್ ಇರ್ಲಿ ಪುಟ, ಯಾವುದೇ ಕ್ವೆಶನ್ ಇರ್ಲಿ ಗಿವನ್ ಏನ್ ಕೊಟ್ಟಿದ್ದಾರೆ, ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನೀವ್ ಏನ್ ಕಂಡು ಹಿಡಿಬೇಕು, ಡಯಾಗ್ರಾಮ್ ಇದೆಯಾ, ಫಾರ್ಮುಲಾ ಬರಿಬೇಕಾ, ಅವನ್ನ ನೀಟಾಗಿ ಬರೀರಿ. ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅದನ್ನ ನೀಟಾಗಿ ಬರೀರಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ ಸಿಗುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಕ್ವೆಶನ್ ಎಲ್ಲಿವರೆಗೂ ಸಾಲ್ವ್ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ಸಾಲ್ವ್ ಮಾಡಿ.
ಈಗ ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಇರಲಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರಲಿ, ಅಥವಾ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇರಲಿ, 4 ಮಾರ್ಕ್ಸ್ 5 ಮಾರ್ಕ್ಸಿಗೆ ಅಂತ ಬಂದಾಗ, ದೊಡ್ಡ ಕ್ವೆಶನ್ ಇದ್ದಾಗ ಏನ್ ಮಾಡ್ತೀರಿ ಅಂತಂದ್ರೆ, ನಿಮ್ಗೆ ಎಲ್ಲಿ ಆಗುತ್ತೋ ಅಲ್ಲಿ ಫಸ್ಟ್ ಡಯಾಗ್ರಾಮ್ ಹಾಕೊಳ್ಳಿ. ಯಾವ ಡಯಾಗ್ರಾಮ್ ಬರುತ್ತೋ ಅದನ್ನ ಬರೀರಿ. ರೇಡಿಯಸ್ ಗೊತ್ತಾ, ಹೈಟ್ ಗೊತ್ತಾ, ಮತ್ತೆ ಯಾವ್ದಪ್ಪ ಸ್ಲ್ಯಾಂಟ್ ಹೈಟ್ ಗೊತ್ತಾ, ಅಥವಾ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಬಂದಾಗ ಟ್ರಯಾಂಗಲ್ ಕಾಣಿಸುತ್ತಾ, ಆಂಗಲ್ ಇದೆಯಾ, ಟ್ರಯಾಂಗಲ್ ಹೈಟ್ ಬೇಸ್ ಕಾಣಿಸ್ತಿದೆಯಾ, ಅದ್ರದ್ದು ಲೆಟರ್ಸ್ ಬರೆದು ಡಯಾಗ್ರಾಮ್ ಹಾಕೊಳ್ಳಿ. ಅಲ್ಲಿ ನಿಮಗೆ ಟ್ಯಾನ್ ಥೀಟಾ, ಕಾಸ್ ಥೀಟಾ, ಸೈನ್ ಥೀಟಾ ಯಾವ್ದು ಯೂಸ್ ಮಾಡೋಕ್ಕಾಗತ್ತೆ ಯೂಸ್ ಮಾಡ್ಕೊಂಡು ಬರೀರಿ. ಸೊ ಅದೇ ತರ ಮತ್ತೆ ಇಲ್ಲಿ ಟ್ರಯಾಂಗಲ್ ಕಾಣುತ್ತೋ ಅಷ್ಟಾದ್ರೂ ಬೇಸಿಕ್ ಬರ್ಕೊಳ್ಳಿ 4 ಮಾರ್ಕ್ಸ್ಗೆ. AP ಆದ್ರೂ ಕೂಡ ಅಷ್ಟೇ, ಇಷ್ಟನೇ ಪದ ಅಂತ ಕೊಟ್ಟಿರ್ತಾರೆ, ಇಷ್ಟನೇ ಪದ ಲೈಕ್ ದಿಸ್ ಟರ್ಮ್ ಅಂತ ಕೊಟ್ಟಾಗ ನೀವು ಏನ್ ಯೂಸ್ ಮಾಡ್ಕೋತೀರಾ, ಅಥವಾ ಇಷ್ಟು ಪದಗಳ ಮೊತ್ತ ಅಂತ ಕೊಟ್ಟಿರ್ತಾರೆ, ಸಮ್ SN ಅಂತ ಯೂಸ್ ಮಾಡ್ಕೋತೀರಾ. ಸೊ ಈ ಬೇಸಿಕ್ ಕೀವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಬರೀರಿ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಬಂದಾಗ ನೋಡ್ಕೊಳ್ಳಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕೊಟ್ಟಾಗ ಅದ್ರ ಫಾರ್ಮುಲಾ ಆದ್ರೂ ಬರೀರಿ, ನಿಮ್ಗೆ ಏನ್ ಬರಿಬೇಕಂತ ಗೊತ್ತಾಗ್ಲಿಕ್ಕಂದ್ರೆ. ವಾಲ್ಯೂಮ್ ಕೊಟ್ಟಾಗೂ ಅಷ್ಟೇನೆ, ನೀವೇನಾದ್ರೂ ಅಲ್ಲಿ ಲೀಟರ್ಸು ಅಂತ ನೋಡಿದಾಗ ಅಲ್ಲಿ ಕನ್ವರ್ಷನ್ ಏನಾದ್ರು ಆಗುತ್ತಾ, ನಿಮ್ಗೆ ಏನಾದ್ರು ಮಾಡಕ್ಕಾಗತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ಅದನ್ನ ಕನ್ವರ್ಷನ್. ಇವೆಲ್ಲ ಬೇಸಿಕ್ ಸ್ಟೆಪ್ಸ್ ನ ಮಾಡ್ಕೊಂಡಾಗ ಕೆಲವೊಂದ್ ಕಡೆ ಎಲ್ಲಿ ನಿಮಗೆ ಪೂರ್ತಿ ಬರಲ್ವೋ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಮಾರ್ಕ್ಸ್ ಫೆಚ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಆಯ್ತಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಕೊಟ್ಟೆ ನಾನು ಯಾವ ತರ ಕ್ವೆಶನ್ಸ್ ಬರ್ಬೋದು ಅಂತ. ಆ ಕ್ವೆಶನ್ಸ್ ನ ಫಿಕ್ಸ್ ಮಾಡ್ಕೊಂಡೋಗಿ ಅದ್ರ ಜೊತೆ ಈ ಬರೆಯೋ ಟ್ರಿಕ್ಸ್ನು ಕೂಡ ನೆನ್ಪಿಟ್ಕೊಳ್ಳಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಲೈವ್ ನ ಅಟೆಂಡ್ ಆಗಿ, ಪಕ್ಕಾ ಲೈವ್ ನ ಅಟೆಂಡ್ ಆಗಿ, ಲೈವ್ ಅಲ್ಲಿ ಹೇಳೋ ಕ್ಲಾಸಸ್ ಕ್ವೆಶನ್ಸ್ ನ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ವಾಟ್ಸ್ಆಪ್ ಚಾನಲ್ ಅಲ್ಲಿ ನಾವು ನೋಟ್ಸ್ ನ ಶೇರ್ ಮಾಡಿರ್ತೀವಿ, ಆ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ರಿವೈಸ್ ಮಾಡ್ಕೊಂಡು ಹೋಗಿ. ಭಯ ಪಡಕ್ ಹೋಗ್ಬೇಡಿ, ಪಾಸ್ ಅಂತೂ ಪಕ್ಕಾ ಆಗ್ತೀರಾ. ಆಲ್ ದಿ ಬೆಸ್ಟ್.